ರಾತ್ರಿ ಊಟನೇ ತಿಂದಿಲ್ಲ ನೋಡಿ ಇಲ್ಲಿ ಈ ಕಡೆ ಎಲ್ಲ ನೋಡಿ ಇಲ್ಲಿ ನೋಡಿ ಮಾಡ್ಯಾವ್ರಿ ಇಲ್ಲಿ ನೆನ್ನೆ ನಮ್ಮ ಇಲ್ಲಿ ನೋಡಿ ಮಾಡ್ಕೊಂಡು ಸರ್ ನಾನು ಗಾಳಿಪುರದ ನಾನು ಮೂಲ ಗಾಳಿಪುರ ನಾನು ಈಗ ಹಳೆ ಒಳನರಸೀಪುರದಲ್ಲಿ ವಾಸ ಇದ್ದೀನಿ. ಮಂಜುನಾಥ ಫ್ಲೋರ್ ಮಿಲ್ಲು ಹೌಸಿಂಗ್ ಬೋರ್ಡ್ ಸರ್ಕಲ್ಲು ನನ್ನ ಮನೆ ಇದೆ. ನಾನು ಒಬ್ಬ ಗಂಡು ಮಗ 2 ಜನ ಹೆಣ್ಣುಮಕ್ಕಳು ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ. ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗ ಇರೋದು ಒಂದು ಮನೆ ನಂದು. ನನಗೆ ಹೆಂಡ್ತಿದ್ದು ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ ಅವರು ಸಹ ಈ 2ನೇ ಸತಿ ಇನ್ನೊಬ್ಬರು ಅಜ್ಜೇಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನೂ ಸಹ ಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಟು ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ಆಗಿರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂಥೇಳಿ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲಿ ನನಗೆ ಕೊಟ್ಟು ಕಳಿಸಿದರು. ಇಲ್ಲಿ ಬಂದು ಕೊಟ್ಟೆ 15 ದಿವಸ ಆದರೂ ಕ್ರಮ ತಗೊಳ್ಳಲ್ಲ. ಅವನು ತಿರ್ಗಾ ದಿಮ್ಕ ಹೆಕ್ಕಕ್ಕೆ ನಿಂತ್ಕೊಂಡ ಜಗಳ ಮಾಡಕ್ಕೆ ನಿಂತ್ಕೊಂಡ. ನಾನು ನೋಡ್ದೆ ಮಹಿಳೆ ತಾರೀಕು ಹೇಳೋಣ ನೆನ್ನೆ ಎಷ್ಟು ತಾರೀಕು ತಡ್ರಿ ಅದರಿಂದ ಯಾವುದೇ ಕ್ರಮ ತಗೊಳ್ಳಲ್ಲ. ಅದಕ್ಕೆ ಮತ್ತೆ 15 ದಿವಸದ ಮೇಲೆ ಕರ್ಸನೂ ಇಲ್ಲ. ನಮ್ಮನೆ ಹೇಳಿಕೆ ತಗೊಂಡು ನಾನು ಹೇಳ್ತೀನಿ ಅಂತೇಳಿ ಕಳಿಸಿದ್ರು ಸಹ ಅದು ಮಾರನೇ ದಿವಸನೇ ಶುರು ಮಾಡ್ದ ನಮ್ಮೆಲ್ಲ ಧಮಕಿ ಹಾಕಕ್ಕೆ. ಗೊತ್ತಾಯ್ತಾ? ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ಹೋಗಿ SP ಅವ್ರಿಗೆ ಕೊಟ್ಟೆ. ಆಗ ಅವರು ಏನು ಇಲ್ಲಿಗೆ ಇದಕ್ಕೆ ಅಲ್ಲ DC ಕೊಟ್ಟೆ. DC ಅವರು ಮಹಿಳೆ ಸಮಾಜ ಕಲ್ಯಾಣ ಇದಕ್ಕೆ ನನ್ನನ್ನು ಕರೆದು ಅವರೇ DC ಆಫೀಸಿಂದವ ಅವ್ರ ಜೊತೆಗೆ ಹೇಳಿ ಕಳಿಸಿದ್ರು. ಅವರು ಟೈಪ್ ಮಾಡಿ ಅವರು AC ಹಾಕಿದರು. AC ಇಲ್ಲಿ ಯಾವುದೂ ಬಂದಿಲ್ಲ. ಇವರು ಹಿಂಬರ ಕೊಟ್ಟರು. ಯಾರು ಸರ್ಕಲ್ಲು ನನಗೊಂದು ಹಿಂಬರ ಕೊಟ್ಟವ್ರೆ. 15 ದಿವಸದ ಮೇಲೆ ನಾನು ಹೋಗಿ ಕೇಳಿ ಇದು ಮಾಡಿದ ಮೇಲೆ ಆಗಲೂ ನಾನು